ನಾವು ಮುಂಚೆ ಫಸ್ಟ್ ಟೈಮ್ ಬಂದಾಗ ಏನು ಲಂಡನ್ನು ಸೇಮ್ ನಮ್ಮ ಬೆಂಗಳೂರು ಥರನೇ ಐತೆ ಅಂತ ಅಂತಿದ್ವಿ. ಬಟ್ ಇವಾಗ ನೋಡಿದರೆ ಎಲ್ಲ ಕಡೆಗೂ ನೋಡ್ತಾ ಏನು ಗುರು ಇದು ಆಫೀಸಾ ಅಪಾರ್ಟ್ಮೆಂಟಾ ಇದು? ಮೇ ಬಿ ಆಫೀಸ್ ಅನ್ಕೊಂತೀನಿ. 1 ಮಿನಿಟ್ ಲೈಫ್ ಹಿಂಗೆ ಹೋಗ್ಬಿಡ್ತದೆ. ಇಲ್ಲೇ ಬಂತು ನೋಡಿ, ಇದೇ ಇಟಾಲಿಯನ್ ಬಿಯರ್. ಸೊ ನಾನಿವಾಗ ಇಟಾಲಿಯನ್ ಬಿಯರಲ್ಲಿ ಬಿಯರ್ ಚಾಕ್ಲೇಟ್ ಆರ್ಡ್ರ್ ಮಾಡಿದ್ದೆ. ಚಾಕ್ಲೇಟ್ ಕೇಕ್ ಅಂತ ಹೇಳ್ಬಿಟ್ಟು ಅದು ಹೆಸರು. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಮನೆಗೆ ಹೋಗಿ ಒಂದು ಸ್ಪೆಷಲ್ ಎಗ್ ರೈಸ್ ಮಾಡ್ತೀನಿ. ಸ್ಪೆಷಲ್ ಎಗ್ ರೈಸ್ ರೆಸಿಪಿನ ನಿಮಗೂ ತೋರಿಸ್ತೀನಿ, ಬನ್ನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಇನ್ ಮೈ ಲೈಫ್ ಬ್ಲಾಗ್. ಗೈಸ್, ಇವತ್ತು ಪಂಕಾಗಿ ರೆಡಿಯಾಗಿ ಇಟಾಲಿಯನ್ ಬಿಯರ್ ಹೌಸ್ ಕೆಫೆಗೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ವೆದರ್ ನೋಡಿದರೆ ಈ ಥರ ಇದೆ ನೋಡಿ. ನನ್ನ ಲಾಸ್ಟ್ ಡೇ ಇನ್ ಮೈ ಲೈಫ್ ಬ್ಲಾಗಲ್ಲೂ ನೋಡಿರ್ಬೋದು ನೀವು, ಸೇಮ್ ಇದೇ ವೆದರೇ ಇತ್ತು. ಸೊ ಈ ವೆದರಲ್ಲಿ ಇವತ್ತು ಕೆಲಸ ರಜೆ ಇರೋ ಕಾರಣ ಫುಲ್ ಚಿಲ್ಲಾಗಿ ಹೊರಗಡೆ ಒಂದು ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ನೀವು ನನ್ನ ಜೊತೆ ಜಾಯ್ನ್ ಆಗಿ ಈ ಒಂದು ವಿಡಿಯೋ ಮುಖಾಂತರ ನೀವು ಮನೇಲಿ ಕೂತ್ಕೊಂಡು ಆರಾಮಾಗಿ ಒಂದು ಕಾಫಿ ಇಟ್ಕೊಂಡು ಚಿಲ್ಲಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಈ ಥರ ವೀಡಿಯೋಸ್ ಬೇಕಿದ್ದರೆ ಡೇ ಇನ್ ಮೈ ಲೈಫು. ನಂದು ಆಲ್ರೆಡಿ ಎಲ್ಲ ಕಾಲೇಜು ಎಲ್ಲ ಮುಗಿದ್ಬಿಟ್ಟೈತೆ. ಲೈಫಲ್ಲೇ ಕಾಲೇಜ್ ಅನ್ನೋ ಕಾನ್ಸೆಪ್ಟೇ ಮುಗೀತು ಗೈಸ್ ನಂದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ವೆದರಲ್ಲೂ ಕೂಡ. ಈ ಮರ ಗಿಡ ಎಲ್ಲ ಬ್ಯೂಟಿಫುಲ್. ಇವತ್ತೇನು ಅಷ್ಟೇನು ಚಳಿ ಇಲ್ಲ ಅಂದ್ಕೊಳ್ಳಿ, ಲೈಟಾಗಿ ಚಳಿ ಇದೆ. ಫುಲ್ ಫ್ರೀಸಿಂಗ್ ಅನ್ನೋ ಥರ ಏನಿಲ್ಲ, ನಾರ್ಮಲ್. ನಾನಿವಾಗ ಬಾಂಡ್ ಸ್ಟ್ರೀಟಿಗೆ ಬಂದು ಎಕ್ಸಿಟ್ ಆದೆ. ಈ ಬಾಂಡ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗೋದೇ ಒಂದು ಮಜಾ ಅಂದ್ಕೊಳ್ಳಿ. ಎಲ್ಲ ಸ್ಟೋರ್ಸ್ನೂ ನೋಡ್ಕೊತ ಹೋಗೋದು. ಆ್ಯಕ್ಚುಲಿ ನಂದು ಇನ್ನೊಂದು ಟ್ಯೂಬ್ ತೊಗೋಬೇಕಿತ್ತು, ಬಟ್ ಇಲ್ಲಿಂದ 20 ಮಿನಿಟ್ಸ್ ವಾಕು. ಆರಾಮಾಗಿ ಎಲ್ಲ ನೋಡ್ಕೊಂಡು ಹೋಗೋಣ, ಹೆಂಗಿದ್ರು ಚಳಿ ಇಲ್ಲ ಅಂಥೇಳಿ ಇಲ್ಲೇ ಎಕ್ಸಿಟ್ ಆಗಿ ಬಂದೆ. ಒಳ್ಳೆ ಸ್ಟ್ರೀಟ್ ಅಂದ್ಕೊಳ್ಳಿ. ಇವತ್ತೇನು ಅಷ್ಟೊಂದು ರಶ್ ಇಲ್ಲ ಸ್ಟ್ರೀಟು. ಲೆಟ್ಸ್ ಗೋ. ಇವರೆಲ್ಲ ಕೂತಿದ್ದಾರಲ್ಲ ಹೋಮ್ಲೆಸ್ ಪೀಪಲ್ಸು, ನೋಡಿ ಎಷ್ಟು ಪ್ರೊಫೆಷ್ನಲ್ ಆಗಿದ್ದಾರೆ. ಅಜ್ಜ ಸ್ಪೆಕ್ಸ್ ಎಲ್ಲ ಹಾಕಂಗೆ ಕೂತವ್ರೆ. ಫೋಟೋ ಫ್ರೇಮ್ ಬೇರೆ ಇಟ್ಟವ್ರಲ್ಲ ಗುರು. ಇದು ಪ್ರೊಫೆಷ್ನಲ್ ಬೆಗ್ಗಿಂಗ್ ಅಂತ ಹೇಳ್ತಾರೆ. ಕ್ರೇಜಿ. ಸೊ ಈ ಸ್ಟ್ರೀಟಲ್ಲಿ ಬಂದರೆ ಎಲ್ಲರೂ ಬಸ್ಗಿನ ಜಾಸ್ತಿ ವಾಕೇ ಪ್ರಿಫರ್ ಮಾಡ್ತಾರೆ. ಸೊ ದಟ್ ಎಲ್ಲ ಸ್ಟಾಪ್ನೂ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗ್ಬೋದು ಅಂತ. ಗೈಸ್ ಈ ಸ್ಟೋರ್ ನೋಡಿ ಗೈಸ್ ಹೆಂಗಿದೆ. ಬಟ್ಟೆಗಳು ನೋಡಿ ಹೆಂಗಿದಾವು, ವಿಚಿತ್ರ ಜಿಂಗಿಜಾಗ್. ಕ್ರೇಜಿ. ಇನ್ನೂ ಫ್ರೀ ಫೈರು ಪಬ್ಜಿ ಆಡ್ತಿದ್ದಾರಲ್ಲ, ಸೇಮ್ ಅದೇ ಥರ ಡ್ರೆಸ್ಗಳು ಬರ್ತಿದ್ವು ನೋಡಿ ಅದರೊಳಗಡೆ. ಸೆಲೆಕ್ಟ್ ಮಾಡೋದಾರ ಆ ಥರ ಇದಾವಲ್ಲಿ. ಎಷ್ಟೇ ಝೂಮ್ ಇದು ಯಾವುದೋ ಮ್ಯಾಪ್ ಆಫೀಸ್ ಒಳಗೆಲ್ಲ ಕರ್ಕೊಂಡು ಹೋಗ್ತೈತೆ. ಆದರೂ ಸಕ್ಕತ್ತಾಗೈತೆ. ವಾ, ಏನು ಗುರು ಇದು ಆಫೀಸಾ ಅಪಾರ್ಟ್ಮೆಂಟಾ ಇದು? ಮೇ ಬಿ ಆಫೀಸ್ ಅನ್ಕೊಂತೀನಿ. ಯಾವುದೋ ಆಫೀಸು. ಕ್ರೇಜಿ. ಅದು ಅಪಾರ್ಟ್ಮೆಂಟು ಫ್ಲ್ಯಾಟ್ಸ್ ಅವೆಲ್ಲ. ಈ ಕಡೆ ಇರೋದು ಆಫೀಸು. ಬೆಂಕಿ ಅಲ್ಲ, ಲಂಡನ್ ಲೈಫು. ಕ್ರೇಜಿ. ಇಲ್ಲೇ ಮನೆ, ಇಲ್ಲೇ ಪಕ್ಕದಾಗೆ ಆಫೀಸ್ ಅಂದ್ಬಿಟ್ರೆ ಆಹಾ ನೆಮ್ಮದಿ ಜೀವನ. ಕೆಳಗಡೆ ಬಂದರೆ ಕಾಫಿ ಶಾಪ್ಸು, ಹೇರ್ ಡ್ರೆಸ್ಸಿಂಗು. ಬಾಬಾ ಓ ಮೈ ಗಾಡ್. 1 ಮಿನಿಟ್ ಲೈಫ್ ಹಿಂಗೆ ಹೋಗ್ಬಿಡ್ತದೆ. ಕೆಫೆ ಕ್ರೇಜಿ ಐತಲ್ಲ. ಇಷ್ಟು ಚೆನ್ನಾಗಿ ಹೊರಗಡೆ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ವಾ ಸಕ್ಕತ್ತಾಗೈತು. ಎಂಟ್ರಿನೇ ನಮ್ಮಿ ಮಾಡೋರು ಇವರು. ಇನ್ನು ಪ್ರೈಸ್ ಎಷ್ಟು ಇಟ್ಟಿರ್ಬೇಡ. ಸೊ ಹಿಂಗೋಗಿ ಲೆಫ್ಟಿಗೆ ಹೋಗ್ಬೇಕು. ನಾವು ಮುಂಚೆ ಫಸ್ಟ್ ಟೈಮ್ ಬಂದಾಗ ಏನು ಲಂಡನ್ನು ಸೇಮ್ ನಮ್ಮ ಬೆಂಗಳೂರು ಥರನೇ ಐತೆ ಅಂತ ಅಂತಿದ್ವಿ.
ಬಟ್ ಇವಾಗ ನೋಡಿದರೆ ಎಲ್ಲ ಕಡೆಗೂ ನೋಡ್ತಾ ಹೆಂಗೈತಪ್ಪ ಲಂಡನ್ನು. ಅದಕ್ಕೆ ಲಂಡನ್ ಅಂತ ಅನ್ನೋದು. ಕ್ರೇಜಿ. ಆ ಬ್ಯಾಟ್ರಸಿ ಸ್ಟೇಷನ್ ಒಂದ್ಸಲಿ ನಾನು ಬ್ಲಾಗ್ ಮಾಡಿ ತೋರಿಸಿದ್ನಲ್ಲ, ಆ ಏರಿಯಾನು ಸಕ್ಕತ್ತಾಗೈತೆ. ಬನ್ನಿ, ಇವಾಗ ನಾವು ಇಟಾಲಿಯನ್ ಬಿಯರ್ ಹತ್ರ ಬಂದ್ವಿ. ಒಳಗೆ ಹೋಗಿ ನೋಡೋಣ ಮೆನು. ಏನೋ ಒಂದ್ಸಲಿ ವಿಸಿಟ್ ಮಾಡಿದ್ದೆ, ಸೊ ಇದನ್ನು ನಿಮಗೂ ತೋರಿಸೋಣ ಅಂತೇಳಿ ಇನ್ನೊಂದ್ಸಲಿ ಬರ್ತಾಯಿದ್ದೀನಿ. ಲೆಟ್ಸ್ ಗೋ. ಇಲ್ಲೇ ಬಂತು ನೋಡಿ, ಇದೇ ಇಟಾಲಿಯನ್ ಬಿಯರ್. ಚಾಕ್ಲೇಟ್ ಥೀಮಲ್ಲೇ ಇದು ಕಲರಲ್ಲೇ ಮಾಡಿದ್ದಾರೆ. ಕ್ರೇಜಿ. ಕ್ಯೂ ಏನಿಲ್ಲ ಅಂದ್ಕೊತೀನಿ. ಲಾಸ್ಟ್ ಟೈಮ್ ಬಂದಾಗ ನೋಡಿ, ದಿಸ್ ಇಸ್ ದ ಕೆಫೆ. ಚೆನ್ನಾಗಿತ್ತು ಒಂಥರ. ಚೇರ್ಸು, ಟೇಬಲ್ಸು ಎಲ್ಲ ಓಲ್ಡ್ ಥೀಮಲ್ಲಿ ಮಾಡೋರೆ. ಚೈನ್ಗಿನೆಲ್ಲ ನೇತಾಗಲ್ಲ. ಇವ್ರದ್ದೇನೋ ಪ್ರಾಡಕ್ಟ್ಸ್ ಎಲ್ಲ ಮಾಡೋವಂಥ ಇವನ್ನೆಲ್ಲ ಇಟ್ಟಿದ್ದಾರೆ ನೋಡಿ, ಟೂಲ್ಸ್ ಎಲ್ಲ. ಚಾಕ್ಲೇಟ್ ಮಾಡೋದು ಅಂದ್ಕೊತೀನಿ ಇದೆಲ್ಲ. ಎಲ್ಲ ಫುಲ್ ಓಲ್ಡ್ ಥೀಮ್ ಇದೆಲ್ಲ ನೋಡಿ. ಟಿಶ್ಯೂ ಇಡೋದೊಂದು ಬಾಕ್ಸು ಕೂಡ ಎಲ್ಲ ವುಡ್ಡಲ್ಲಿ ಮಾಡಿದ್ದಾರೆ. ಮೆನು ನೋಡಿ ಈ ಥರ ಇದೆ. ಇಲ್ಲಿ ಸ್ಪೆಷಲ್ ಹೆಂಗೆ ಗೊತ್ತಾ, ಹಾಟ್ ಚಾಕ್ಲೇಟೇ ಸ್ಪೆಷಲ್ ಅಂದ್ಕೊತೀನಿ. ಅದ್ರ ಮೇಲ್ಗಡೆ ಹೋಮ್ ಮೇಡ್ ಕೇಕ್ಸು. ಓಕೆ, ಇಲ್ಲಿ ಫೇಮಸ್ ಬಂದುಬಿಟ್ಟು ಹೋಮ್ ಮೇಡ್ ಕೇಕ್ಸು. ಚಾಕ್ಲೇಟ್ ಕೇಕು, ಆಮೇಲೆ ಇಟಾಲಿಯನ್ ಕ್ರಿಸ್ಮಸ್ ಕೇಕು, ಏನೇನೋ ಇದ್ದಾವೆ. ಪಿಸ್ತಾಶಿಯೋ. ಹಾಟ್ ಚಾಕ್ಲೇಟು ಚೆನ್ನಾಗಿರುತ್ತೆ ಇಲ್ಲಿ. ಅದ್ರ ಸುತ್ತ ಎಲ್ಲ ಕ್ರೀಮೆಲ್ಲ ಹಾಕ್ಕೊಟ್ಟಿರ್ತಾರೆ. ಸೊ ನಾನಿವಾಗ ಇಟಾಲಿಯನ್ ಬಿಯರಲ್ಲಿ ಬಿಯರ್ ಚಾಕ್ಲೇಟ್ ಆರ್ಡ್ರ್ ಮಾಡಿದ್ದೆ. ಚಾಕ್ಲೇಟ್ ಕೇಕ್ ಅಂತ ಹೇಳ್ಬಿಟ್ಟು ಅದು ಹೆಸರು. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ದಿಸ್ ಈಸ್ ಅ ಚಾಕ್ಲೇಟ್ ಕೇಕ್ ಗೈಸ್. ಫುಲ್ ಆಫ್ ಚಾಕ್ಲೇಟ್ ಆ್ಯಂಡ್ ಕ್ರೀಮು. ಇಡೀ ಪ್ಲೇಟ್ ತುಂಬ ಚಾಕ್ಲೇಟ್ ಸುರಿಗೆ ಕೊಟ್ಟವ್ರೆ. ಟೇಸ್ಟ್ ಮಾಡೋಣ ಬನ್ನಿ. ಸೊ ಫುಲ್ ಚಾಕ್ಲೇಟ್ನ ಮೆತ್ಕೊಂಡು ಚೆನ್ನಾಗಿದೆ ಚಾಕ್ಲೇಟು. ಸಕ್ಕತ್ತಾಗಿದೆ. ತುಂಬ ಸ್ವೀಟ್ ಇಲ್ಲ ಚಾಕ್ಲೇಟು. ಸೊ ಗೈಸ್, ಇಟಾಲಿಯನ್ ಬಿಯರಲ್ಲೆಲ್ಲ ತಿಂದು ಮನೆಗೆ ಬರೋಷ್ಟರಲ್ಲಿ ಕತ್ಲಾಗ್ಬಿಡ್ತು. ಸೊ ಇವಾಗ ಮನೆಗೆ ಹೋಗಿ ಒಂದು ಸ್ಪೆಷಲ್ ಎಗ್ ರೈಸ್ ಮಾಡ್ತೀನಿ. ಸ್ಪೆಷಲ್ ಎಗ್ ರೈಸ್ ರೆಸಿಪಿನ ನಿಮಗೂ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಸ್ಪೆಷಲಾಗಿ ಕ್ಯಾಬೇಜು ಅದನ್ನೆಲ್ಲ ಹೆಚ್ಚಿ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ನಮ್ಮದು ಎಗ್ ರೈಸ್ ಇರುತ್ತೆ. ಇಟ್ಸ್ ಲೈಕ್ ಬ್ಯಾಚುಲರ್ ಎಗ್ ರೈಸ್ ಅಂತಲೇ ಹೇಳ್ಬೋದು. ರೈಸಿಗೆ ಆಲ್ರೆಡಿ ಇಟ್ಟಿದ್ದೆ. ರೈಸ್ ಆಲ್ರೆಡಿ ಪ್ರಿಪೇರ್ ಆಗಿದೆ. ಪಕ್ಕದಲ್ಲಿ ಮೊಟ್ಟೆನೂ ಒಂದು ಬೇಯಿಸೋಕ್ಕಿಟ್ಟಿದ್ದೆ. ಮಧ್ಯಾಹ್ನ ಮೊಟ್ಟೆ ಸುಡುತ್ತೆ. ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೆ. ಜೊತೆಗೆ ಎಗ್ ರೈಸ್ ಸ್ಪೆಷಲ್ಲಾಗಿ ಮಾಡೋಣ ಅಂತೇಳಿ ಮಿಂಟು ಮತ್ತು ಕೋರಿಯಂಡರು ಆಮೇಲೆ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ನೀರುಳ್ಳಿ ಮತ್ತು ಕ್ಯಾಬೇಜನ್ನೆಲ್ಲ ಈಗ ಹುರ್ಕೊಂಡು ಕ್ಯಾರೆಟ್ನೂ ಹಾಕೋಣ ಅಂತೇಳಿ ಕ್ಯಾರೆಟ್ ಕಟ್ ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟ್ನ ಹಾಕಿ ಸ್ಪೆಷಲ್ಲಾಗಿ ಮಾಡೋಣ, ತೋರಿಸ್ತೀನಿ ಬನ್ನಿ. ಇವಾಗ ಇದಕ್ಕೆ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಬೇಜು ಮತ್ತು ಆನಿಯನ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಇವಾಗ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡುವ. ಮುಂಚೆನೇ ನಾನು ಕರಿಬೇವು ಅದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದು ಫಸ್ಟು ಕ್ಲೀನಾಗೆ ಮಿಕ್ಸ್ ಆಗಲಿ. ಇದನ್ನೆಲ್ಲ ಹಾಕಿದರೆ ಟೇಸ್ಟೇ ಒಂಥರ ಬೇರೆ. ಸೊ ಎಗ್ ಪ್ರೋಟೀನು, ಸೊ ಅದಕ್ಕೇ ಅದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸು ಫೈಬರ್ಸ್ ಎಲ್ಲ ಇರಲಿ ಅಂತ ಹೇಳಿ ತಗೊಂಡು ಇಲ್ಲಿ ಮಿಕ್ಸ್ ಮಾಡುವ. ಓಕೆ, ಚಳಿ ಗೈಸ್, ಚಳಿಲಿ ಯಬ್ಬಾ ಗ್ಯಾಸ್ ಮುಂದೆ ನಿಂತ್ಕೊಂಡ್ರೆ ಇಲ್ಲೇ ಇರೋಣ ಅನ್ಸ್ಬಿಡುತ್ತೆ, ಅಷ್ಟು ಚಳಿ. ಸೊ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಈಗ ಮೊಟ್ಟೆ ಹೊಡೆದಾಕೋಣ. 1 2 3 4 ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗೇ ಬೇಯುತ್ತದು. ಇಲ್ಲಾಂದರೆ ಎಗ್ ಬುರ್ಜು ಒಂಥರ ಸೀದಂಗೆ ಆಗಿಬಿಡುತ್ತೆ.
ಸ್ಪೆಷಲ್ ಎಗ್ ರೈಸ್ ರೆಡಿ ಆಗಿದೆ. ಇವಾಗ ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ಬ್ಯಾಟಿಂಗ್ ಮಾಡಿ ಮಲ್ಕೊಂಬಿಟ್ರೆ ಮುಗೀತು ಇವತ್ತಿನ ದಿನ. ಇವತ್ತಿನ ಬ್ಲಾಗು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಬ್ಲಾಗ್ ಬೇಕು ಅಂತಂದರೆ ಡೈಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಲೈಕ್ ವೀಕ್ಲಿ ಆ ಥರ ಮಾಡ್ಬೋದು. ಸೊ ಅದೇ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಬ್ಲಾಗು ಕಮೆಂಟ್ ಮಾಡಿ. ಇದೇ ರೀತಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಮಾಡೋಣ. ನನಗೇನು ಬರುತ್ತೋ ಅದು ಮಾಡಿ ತೋರಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ